ಮಾಡ್ತೀವಿ ಅಂದ್ರೆ ಇದು ಹೂವು ಲೈಕ್ ಈ ಥರ ಮಾಡ್ತೀವಿ. ಇದು ಹೂವು ಎಂತ ಅಂದರೆ ಲೈಕ್ ಅದು ಫ್ರೆಂಡ್ಸ್ ಆ ಹೂವು ಫ್ರೆಂಡ್ಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್. ಹುಡುಗಿರೆಲ್ಲ ನಿಂತ್ಕೊಂಡು ಏನು ಡಿಸ್ಕಷನ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಎಲ್ಲ ಕಡೆ ದೀಪಾವಳಿ ಹಬ್ಬ ಸಖತ್ತಾಗೆ ಮಾಡ್ತಾರೆ. ಆದರೆ ನಮ್ಮ ಕಡೆ ಇದು ಹುಡುಗಿರದೇ ಹಬ್ಬ ಅಂದ್ರೂ ತಪ್ಪಾಗಲ್ಲ. ಯಾಕಪ್ಪ ಅಂದರೆ ಈ ಹಬ್ಬನ ನಾವು 2 days ಮಾಡ್ತೀವಿ. ಹೇಗೆ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಊರಲ್ಲಿರೋ ಎಲ್ಲ ಹೆಣ್ಮಕ್ಳು ಮನೆಗೆ ಹೋಗ್ಬಿಟ್ಟು ಅಮೌಂಟ್ನ ಕಲೆಕ್ಟ್ ಮಾಡ್ತೀವಿ. ನಮ್ಮೂರಲ್ಲಿ 200 rupees ಕಲೆಕ್ಟ್ ಮಾಡಿದ್ವಿ. ಟೋಟಲ್ ಕಲೆಕ್ಟ್ ಆಗಿರೋ ಅಮೌಂಟ್ನ ತಗೊಂಡು ನಾವು ಹೋಗಿದ್ದೆ ಹುಳಿಯಾರ್ಗೆ ಸೀರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ನಾವು ಮಾತ್ರ ಯಾಕೆ ಹೋಗ್ತಾ ಇದೀವಿ ಅಂತ ಹೇಳ್ಬೇಕಾ? ಯಾಕಂದ್ರೆ ನಮ್ಮ ಊರಲ್ಲಿರುವಂತ ಹುಡುಗಿರಲ್ಲಿ ನಾವೇ ದೊಡ್ಡವರು, ಹಾಗಾಗಿ ನಾವು ಮಾತ್ರ ಬಂದ್ವಿ. ನಾವು ಮೊದ್ಲಿಗೆ ಬಂದಿದ್ದು ಸೀರೆ ತಗೊಳ್ಳೋಣ ಅಂತ. ಸೀರೆ ನಮ್ಗೆ ಅಂತ ಅನ್ಕೊಂಡ್ರ? ನಮ್ಗಲ್ಲ, ಅದು ದೇವ್ರಿಗೋಸ್ಕರ. ಯಾಕಪ್ಪ ದೇವ್ರಿಗೆ ಅಂದ್ರೆ ನಾವು ಕಲೆಕ್ಟ್ ಮಾಡಿರೋ ಅಮೌಂಟ್ ಅಲ್ಲಿ ಸೀರೆ ಮತ್ತೆ ದೇವ್ರಿಗೆ ಏನೇನ್ ಬೇಕು ಎಲ್ಲದನ್ನು ತಗೊಂಡ್ ಹೋಗ್ಬೇಕು. ನಮ್ಮ ಹತ್ರ ಇರೋ ಬಜೆಟ್ ಅಲ್ಲೇ ತಗೊಂಡ್ ಹೋಗ್ಬೇಕು. ಹಾಗಾಗಿ ಇದೊಂಥರ ನಮ್ಗೆ ಟಾಸ್ಕ್ ಇದ್ದಂಗೆ. ನಮ್ಮ ಹಬ್ಬ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಕೊನೆಗೂ ಪರಿಚಯ ಇರೋ ಅಂಗಡಿನೇ ಅಂತ ಅನ್ಬಿಟ್ಟು ಸೀರೆ ಪ್ಯಾಕಿಂಗ್ ಆಯ್ತು, ಸೀರೆನು ತಗೊಂಡಾಯ್ತು. ನೆಕ್ಸ್ಟ್ ಹೋಗಿದ್ದೆ ನಾವು ಹೂವ ತಗೊಳ್ಳೋಣ ಅಂತ ಅನ್ಬಿಟ್ಟು ಹೂವನ ಹುಡ್ಕಿ ಚೆನ್ನಾಗಿರೋ ಹೂವನ. ನಮ್ಗೆ ಈ ಸತಿ ದೀಪಾವಳಿ ಹಬ್ಬಕ್ಕೆ ತುಂಬಾನೇ ಹೂವ ಬೇಕಾಗಿತ್ತು. ಯಾಕಂತ ಅನ್ಬಿಟ್ಟು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಕೊನೆಗೂ ಒಂದು ಹೂವಿನ ಅಂಗಡಿ ಸಿಕ್ತು ಅಂತ ಅನ್ಬಿಟ್ಟು ಹೂವ ಎಲ್ಲ ತಗೊಂಡ್ವಿ. ಅದನ್ನು ಬಾರ್ಗಿನ್ ಮಾಡಿ ಅದನ್ನು ಪ್ಯಾಕ್ ಮಾಡಿಸಿ ಕೊನೆಗೂ ಆ ಆಂಟಿ ಕೊಡ್ತಾ ಇರ್ಲಿಲ್ಲ, ನಾವು ಬಿಡ್ತಾ ಇರ್ಲಿಲ್ಲ ಅನ್ನೋದು. ಕೊನೆಗೂ ಆ ಆಂಟಿ ಹೂವ ಕೊಟ್ಟಾಯ್ತು, ನಾವು ಪ್ಯಾಕಿಂಗ್ ಮಾಡಿಸಿ ನೆಕ್ಸ್ಟ್ ನಾವ್ ಅಲ್ಲಿಂದ ಹೋಗಿದ್ದೆ ತಾಮ್ರದ ಬಿಂದಿಗೆ ತಗೋಬೇಕು ಅಂತ. ಅಲ್ಲೂ ಹೋಗಿ ನೋಡಿದಾಗ ಈ ಹುಡ್ಗ ಯಾಕೆ ಇಷ್ಟೊಂದು ನಗ್ತಾವನೆ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಆಮೇಲೆ ಗೊತ್ತಾಯ್ತು ಇವನು ನಮ್ ಸ್ಕೂಲ್ ಫ್ರೆಂಡ್ ಅಜಯ್ ಅಂತ. ನಮ್ಮನ್ನ ನೋಡಿ ಯಾವ ರೇಂಜಲ್ಲಿ ನಾಚ್ಕೊಂತಿದ್ದ ಅಂದ್ರೆ, ನಮ್ಮನ್ನ ನೋಡಿ ಎಲ್ಲ ವಿಡಿಯೋ ಮಾಡ್ತಿರೋದಕ್ಕೆ ಫುಲ್ ನಾಚ್ಕೊಂಡ್ ಮುಖ ಎಲ್ಲ ಮುಚ್ಕೊಳ್ತಿದ್ದ. ಕೊನೆಗೂ ಅದನ್ನ ನಾವ್ ಅವನ ಹತ್ರ ಏನ್ ಬಾರ್ಗಿನ್ ಮಾಡಕ್ ಹೋಗ್ಲಿಲ್ಲ. ಕೊನೆಗೂ ಅವ್ನ್ ಎಷ್ಟ್ ಕೇಳ್ತಾನೋ ಅಷ್ಟಕ್ಕೆ ಕೊಟ್ಬಿಟ್ಟು ತಗೊಂಬಂದ್ವಿ. ಯಾಕಂದ್ರೆ ನಮ್ ಫ್ರೆಂಡ್ ಬೆಳಿತಿದ್ದಾನೆ ಅಂದ್ರೆ ನಾವ್ ಬೆಳ್ದಷ್ಟೇ ಖುಷಿ ಅಲ್ವಾ, ಅದಕ್ಕೋಸ್ಕರ ಅವ್ನ್ ಹೇಳ್ದಷ್ಟೇ ಕೊಟ್ಟಿ ಅಲ್ಲಿಂದ ಬಂದ್ವಿ. ನೆಕ್ಸ್ಟ್ ನಾವ್ ಅಲ್ಲಿಂದ ಬಂದಿದೆ ಗಣೇಶ ಬೇಕರಿ ಅಂಡ್ ಸ್ವೀಟ್ಸ್. ಇಲ್ಲೆಂತಕ್ಕಪ್ಪ ಬಂದ್ವಿ ಅಂದ್ರೆ ಇಲ್ಲಿ ನಮ್ಗೆ ಬೇಕಾಗಿರೋ ಸ್ವೀಟ್ಸು ಮತ್ತೆ ಬೂಂದಿನ ತಗೊಂಡೋಗೋಣ ಅಂತ ಬಂದ್ವಿ. ಇದೆಲ್ಲ ದೇವರಿಗೂ ಹಾಗೂ ನಮಗೂ ಕೂಡ. ಇದು ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಮ್ಗೆ ಹೋಗ್ತಾ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹಾಗೆ ಈ ವಿಡಿಯೋನ ಫುಲ್ ಆಗಿ ನೋಡಿ, ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ನೋಡಿದ್ರೆ ಸ್ಕೂಲ್ ಫ್ರೆಂಡ್ ಆಯ್ತು, ಇಲ್ಲಿ ನೋಡಿದ್ರೆ ಕಾಲೇಜ್ ಫ್ರೆಂಡು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲರೂ ಸಿಗ್ತಾ ಇದ್ದಾರೆ, ಒಬ್ರಾದ್ಮೇಲೆ ಒಬ್ರು. ಇವಳು ಅವ್ರ ತಂಗಿ ಇಬ್ರು ಸಿಕ್ಕಿದ್ರು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವ್ರು ನಿಮ್ಗೆಲ್ಲರಿಗೂ ಹಾಯ್ ಹೇಳಿದ್ರು, ನೀವು ಹಾಯ್ ಹೇಳ್ಬಿಡಿ ಅಂತ ಹೇಳ್ತಾ ಅಲ್ಲಿಂದ ನೆಕ್ಸ್ಟ್ ನಾವು ಊರಿಗೆ ಹೋದ್ವಿ. ಎಲ್ಲಾದ್ನೂ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಎಲ್ಲ ಅವ್ರವ್ರ ಮನೆಗೆ ಹೋದ್ರು. ಯಾಕಂದ್ರೆ ನಾವು ನೈಟ್ ಮತ್ತೆ ರಿಟರ್ನ್ ಎಲ್ಲಾರು ರೆಡಿ ಆಗ್ಬಿಟ್ಟು ಬರ್ಬೇಕಿತ್ತು. ಕೊನೆಗೂ ನಮ್ಮ ಮನೆ ಎಲ್ಲ ಡೆಕೋರೇಷನ್ ಮಾಡಿ ಆಯ್ತು. ಇವಳು ಸಿಂಧು ಹೇಗ್ ರೆಡಿ ಆಗಿದ್ದಾಳೆ ಅಂತ ನೋಡಿ. ಹಾಗೆ ಸ್ಟೆಪ್ಸ್ ಮೇಲೆಲ್ಲ ದೀಪ ಹಚ್ಚಿ ಕೊನೆಗೂ ನಮ್ ಬಿಂದುಗ್ ರೆಡಿ ಮಾಡಿ ನಾನು ರೆಡಿ ಆಗಿ ನಮ್ಮ ಮನೇಲಿ ಫಸ್ಟ್ ದೀಪ ಎಲ್ಲ ಬೆಳಗ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದು ದೇವಸ್ಥಾನಕ್ಕೆ. ಎಲ್ಲಾ ಹುಡುಗಿರು ಮೊದ್ಲೇ ಬಂದು ದೇವಸ್ಥಾನದಲ್ಲೆಲ್ಲ ದೀಪ ಇಟ್ಟು ನಮ್ಗೋಸ್ಕರ ವೇಟ್ ಮಾಡ್ತಾ ಇದ್ರು. ಇದನ್ನ ನಾವು ನಮ್ಮ ಭಾಷೆಯಲ್ಲಿ ಮೇರ ಅಂತ ಕರಿತೀವಿ. ಮೊದ್ಲು ನಾವು ದೇವಸ್ಥಾನದಿಂದಾನೇ ಸ್ಟಾರ್ಟ್ ಮಾಡ್ತೀವಿ. ದೇವಸ್ಥಾನದೆಲ್ಲ ಮುಗಿಸಿ ಅಲ್ಲಿಂದ ಬೇಗನೆ ಹೊಟ್ವಿ. ಯಾಕಂದ್ರೆ ಪ್ರತಿಯೊಂದು ಮನೆಗೂ ಹೋಗ್ಬೇಕಾಗಿತ್ತು. ಹೋಗಿ ಅವ್ರ ಮನೇಲಿ ದೀಪ ಬೆಳಗಿ ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಹಾಗೂ ಅವ್ರ ಮನೆಯವರು ಹಾಗೂ ಅವ್ರ ಮನೇಲಿರುವಂತ ದೇವ್ರ ಫೋಟೋ ಹೆಸರಲ್ಲಿ ಹಾಡು ಹೇಳಿ ಅವ್ರು ಕೊಡುವಂತ ಅಮೌಂಟ್ ನ ಇಸ್ಕೊಂಡ್ ಬರ್ಬೇಕಾಗಿತ್ತು.
ನೋಡಿ ಗೈಸ್, ಇದೇ ನಮ್ಮ ಭಾಷೆ ಡ್ರೆಸ್ಸು. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವರಿಬ್ರು ಅತ್ತೆ ಸೊಸೆ ಅನ್ನೋದಕ್ಕಿಂತ ಫ್ರೆಂಡ್ಸ್ ಅನ್ಬೋದು. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದಾರಲ್ವಾ? ಎಷ್ಟು ಕತ್ಲೆಯಲ್ಲಿ ಹೋಗ್ತಾ ಇದೀವಿ ನೋಡಿ. ಇಷ್ಟು ಕತ್ಲೆ ಇದ್ರೂ ಎಲ್ಲ ಮನೆಗೂ ಹೋಗ್ಲೇಬೇಕು. ಆದ್ರೂ ಏನ್ ಗೊತ್ತಾ, ನಮ್ಗೆಲ್ಲ ದೀಪಾವಳಿ ಹಬ್ಬ ಅಂದ್ರೆ ಒಂಥರ ಫುಲ್ ಖುಷಿ. ಯಾಕಂದ್ರೆ ಎಲ್ಲರೂ ಓದೋಕ್ಕೋಸ್ಕರ ಮತ್ತೆ ದುಡಿಯೋಕ್ಕೋಸ್ಕರ ಔಟ್ ಸೈಡ್ ಹೋಗಿರ್ತಾರೆ. ಈ ಹಬ್ಬಕ್ ಮಾತ್ರ ಎಲ್ಲರೂ ಒಂದೇ ಕಡೆ ಸೇರ್ತೀವಿ. ಹುಡುಗಿರೆಲ್ಲ ಸೇರ್ಕೊಂಡು ಹಬ್ಬ ಮಾಡ್ತೀವಿ ಅಂದ್ರೆ ಒಂಥರ ಖುಷಿ ಅಲ್ವಾ? ಇವತ್ತೇ ನಮ್ಮನೆ ಬರುತ್ತಾ ನಾಳೆ ಬರುತ್ತಾ ಅಂತ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು. ಕೊನೆಗೂ ನಮ್ಮನೆ ಬಂತು. ನಮ್ಮನೆ ಫುಲ್ ವಿಡಿಯೋ ಹಾಕ್ತೀನಿ ನೋಡಿ. ಮುದ್ದು ಮುದ್ದು. ಫೈನಲಿ ಎಲ್ಲ ಮನೆ ಕಂಪ್ಲೀಟ್ ಆಯಿತು. ನಮ್ಮ ಹತ್ರ ಕಲೆಕ್ಟ್ ಆಗಿರೋ ಅಮೌಂಟ್ನ ಈಕ್ವಲ್ ಆಗಿ ಶೇರ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಕೌಂಟಿಂಗ್ ಸ್ಟಾರ್ಟ್ ಮಾಡಿದ್ರು. ಟೈಮ್ ಬಂದು 1 ಆಗಿದೆ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹಾಗೆ ನಿದ್ದೆಗೆಟ್ಟು ಕೂತಿದ್ದಾರೆ. ಫೈನಲಿ ನಮಗೆ ಶೇರಿಂಗ್ ಆಗಿದ್ದು 500 ರುಪೀಸ್. ಕೊನೆಗೂ ಇವತ್ತಿನ ಟಾಸ್ಕ್ ಕಂಪ್ಲೀಟ್ ಆಯಿತು. ಮತ್ತೆ ನಾಳೆ ಬೆಳಗ್ಗೆ ಎದ್ದು ಬೇಗನೆ ರೆಡಿಯಾಗಿ ಬರಬೇಕಾಗಿತ್ತು. ನಾನು ನಮ್ಮ ಸಿಂಧು ಬಿಂದು ಹುಡುಕಿ ಸಾಕಾಯ್ತು. ಮನೆಗೆ ಬಂದು ನೋಡಿದ್ರೆ ಇಬ್ರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ನನ್ನ ಬಿಟ್ಟೆ ಬಂದಿದ್ರು. ಈ ಹಬ್ಬಕ್ಕೆ ಫುಲ್ ನಾನ್ ವೆಜ್ ಮಾಡಿರ್ತಾರೆ. ಆದ್ರೆ ನಾನು ನಾನ್ ವೆಜ್ ತಿನ್ನಲ್ಲ. ಅದಕ್ಕೆ ನಾನು ಕರ್ಡ್ ರೈಸ್ ತಿಂದು ಮಲ್ಕೊಂಡೆ. ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಬೇಗನೆ ಎದ್ದು ಈ ತರ ರೆಡಿ ಆಗಿದ್ದೆ ನೋಡಿ. ಹೇಗೆ ಕಾಣಿಸ್ತಿದ್ದೇನೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ದೇವಸ್ಥಾನದ ಹತ್ರ ಹೋಗಿ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು. ಕೊನೆಗೂ ಒಬ್ಬೊಬ್ರೆ ಹುಡುಗಿರ್ ಬರಕ್ ಸ್ಟಾರ್ಟ್ ಮಾಡಿದ್ರು. ಎಲ್ರು ಯಾವ ತರ ರೆಡಿ ಆಗಿದ್ದಾರೆ ನೋಡಿ. 3 ಬುಟ್ಟಿ ಹೂವ ತಗೊಂಡ್ ಬರ್ಬೇಕಾಗಿತ್ತು. ಪ್ರತಿ ವರ್ಷ 5 ಬುಟ್ಟಿ ತಗೊಂಡ್ ಹೋಗ್ತಾ ಇದ್ವಿ. ಈ ವರ್ಷ ಹುಡುಗಿರ್ ಕಡಿಮೆ ಇರೋದ್ರಿಂದ ಹಾಗೂ ಹೂವನು ಜಾಸ್ತಿ ಹೂವ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ 3 ಬುಟ್ಟಿ ತಗೊಂಡ್ ಹೋಗ್ತಾ ಇದೀವಿ. ಇದಕ್ಕೆ ನಾವು ನಮ್ಮ ಭಾಷೆಯಲ್ಲಿ ಫೂಲ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನ ಹೂವ ಅಂತ ಕರಿತೀವಿ. ಎಲ್ಲ ಹಚ್ತಾ ಇದೀವಿ ಗೊತ್ತಾ? ಹೂವು ತಗೊಂಬರಕ್ಕೆ ಹೋಗ್ತಾ ಇದೀವಿ. ನನ್ನ ಫ್ರೆಂಡ್ಸ್ನ ತೋರಿಸ್ತೀನಿ ನೋಡಿ. ಹಾಯ್ ಗೋಯ್. ತುಂಬಾನೇ ಬಿಸಿಲು ಅಂತ ಬೇಗ ನಡ್ಕೊಂಡು ಹೋಗ್ತಾ ಇದ್ರೆ ಇವ್ರು ನೋಡಿದ್ರೆ ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ರೂ ಏನ್ ಗೊತ್ತಾ ಗೈಸ್, ನಮ್ಮೂರ್ ಹುಡುಗಿರು ಯಾವ್ದಕ್ಕೂ ಏನಕ್ಕೂ ಕಮ್ಮಿ ಇಲ್ಲ. ಇವ್ರು ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿರ್ಬೋದು ಗೆಸ್ ಮಾಡಿ. ಹಾಗೆ ಗೊತ್ತಾದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಬಿಸಿಲಿಗಿಂತ ಚೆನ್ನಾಗಿ ಇವ್ರ ಪರ್ಫಾರ್ಮೆನ್ಸ್ ಇತ್ತು. ಅದನ್ನ ನೋಡ್ಕೊಂಡು ಹೇಗೋ ದಾರಿ ಸಾಕ್ತು. ಹೀಗೆ ಹೋಗ್ತೀವಿ. ಲೈಕ್ ಅಂದ್ರೆ ಅದು ಆಗ್ಬಿಡುತ್ತೆ. ಆಮೇಲೆ ಹಾಕೊಂಡ್ಬಿಡ್ತೀವಿ. ಅದು ಅಂದ್ರೆ ಅದೇ ಅರ್ಥ ಆಯ್ತಾ? ಬರ್ತೀವಿ ಫ್ರೆಂಡ್ಸ್, ಬರ್ತೀವಿ ಗೈಸ್, ಬರ್ತೀವಿ. Like ಹಾಕ್ತೀವಿ ಅಂದ್ರೆ ಹೆಂಗೆ ಅಂದ್ರೆ ಹಾಕ್ತೀವಿ ಅಂದ್ರೆ ಇದು ಹೂವು. ಲೈಕ್ ಈ ತರ ಮಾಡ್ತೀವಿ. ಇದು ಹೂವು ಎಂತ ಅಂದ್ರೆ ಲೈಕ್ ಅದು ಫ್ರೆಂಡ್ಸ್ ಆ ಹೂವು ಫ್ರೆಂಡ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲರೂ ತಂದಿರೋ 3 ಬುಟ್ಟಿನ ಶೇರಿಂಗ್ ಮಾಡ್ಕೊಂಡು ನಾವು ಮೊದಲು ತುಂಬಿಸ್ಬೇಕು ಅಂತ ಅಂದ್ಬಿಟ್ಟು ಹೂವ ಕಿತ್ತು ಹಾಕ್ತಾ ಇದಾರೆ. ಆದ್ರೆ ನಾನ್ ಮಾತ್ರ ಸೀರೆ ಹಾಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದೀನಿ. ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನಾವು ಹೂವ ಕಿತ್ಕೊಂಡು ಹೋಗಕ್ ಬಂದಿರೋ ಜಾಗ ಹೇಗಿದೆ ನೋಡಿ. ಇಲ್ಲಿ ಹೂವ ಇರೋದೇ ಸ್ವಲ್ಪ. ಅದ್ರಲ್ಲಿ ನಾವು 3 ಬುಟ್ಟಿ ತುಂಬಿಸ್ಬೇಕಾಗಿತ್ತು. ಆದ್ರೂ ಫೈನಲಿ ತುಂಬಿಸ್ಕೊಂಡು ಹೂವ ಎಲ್ಲ ಕಿತ್ಕೊಂಡು ಅಲ್ಲಿಂದ ಹೊರಟ್ವಿ. ಮಳೆಗಾಲದಲ್ಲಿ ಮನೆಯಿಂದಾನೇ ಆಚೆ ಬರಕ್ಕಾಗಲ್ಲ. ಅಂತದ್ರಲ್ಲಿ ಈ ತರ ಬಟ್ಟೆಯಲ್ಲಿ ನಮ್ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಫೈನಲಿ ಹೂವು ಎಲ್ಲ ತುಂಬಿಸ್ಕೊಂಡ್ ಬಂದ್ವಿ. ನೆಕ್ಸ್ಟ್ ಬಂದು ನಾವು ಎರಡಮ್ಮ ದೇವಸ್ಥಾನದ ಹತ್ರ ಕೂತ್ಕೊಂಡ್ವಿ. ನಾವು ಬೂಂದಿ ಮತ್ತೆ ಸ್ವೀಟ್ಸ್ ನ ಏನಕ್ಕೆ ತಗೊಂಡಿದೀನಿ ಅಂತ ಇವಾಗ ಹೇಳ್ತೀನಿ ನೋಡಿ. ನಾವು ಪ್ರತಿ ವರ್ಷ ಈ ದೇವಸ್ಥಾನದ ಹತ್ರ ಬಂದು ಇಲ್ಲಿ ಕೂತ್ಕೊಂಡು ದೇವ್ರ ಪೂಜೆ ಮಾಡಿಸಿ ಪ್ರಸಾದ ಎಲ್ಲ ತಿನ್ಕೊಂಡು ಇಷ್ಟಕ್ಕೆ ನಮ್ಮ ಹಬ್ಬ ಮುಗೀತು ಅನ್ಕೊಂಡ್ರ? ಇಲ್ಲ, ಇಲ್ಲಿ ಪ್ರಸಾದ ತಿಂದು ಬೇಗನೆ ಊರಿಗೆ ಹೋಗ್ತೀವಿ. ಊರಿಗೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ತಂದಿರೋ ಹೂವನೆಲ್ಲ ಇಟ್ಬಿಟ್ಟು ಎಲ್ಲರೂ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಸಂಜೆ 5 ಗಂಟೆ ಹಾಗೆ ಹುಡುಗಿರೆಲ್ಲ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ದೇವಸ್ಥಾನದ ಹತ್ರ ಎಲ್ರು ಬರ್ತೀವಿ. ಎಲ್ರು ಬಂದ್ಬಿಟ್ಟು ಮನೆಗೂ ಹೋಗ್ಬಿಟ್ಟು ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಹಾಗೂ ಮನೆಗೆ ರಕ್ಷಣೆ ಸಿಗ್ಲಿ ಅನ್ನೋ ರೀಸನ್ಗೆ ನಾವು ತಂದಿರೋಂತ ಹೂವನ ಮನೆ ಬಾಗ್ಲ ಹತ್ರ ಹಾಗೂ ಮನೆ ಒಳಗಡೆ ಎಲ್ಲ ಹಾಕಿ ಮನೆ ಬಾಗ್ಲ ಹತ್ರ ಗೊಬ್ಬರ ಇಟ್ಟು ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹಾಡು ಹೇಳಿ ಅಲ್ಲಿಂದ ಹೊಡ್ತೀವಿ. ಇದನ್ನ ನಾವು ನಮ್ಮ ಭಾಷೆಲಿ ಗೊದ್ನೋ ಪೂಜೋದು ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ.
ನಮ್ಮ ಕಡೆ ಮಾಡೋ ಅಂಥ ಎಲ್ಲ ಹಬ್ಬದ ಫೈನಲ್ ಟಚ್ ಏನಪ್ಪ ಅಂದರೆ ಡ್ಯಾನ್ಸ್. ನಮ್ಮೂರಲ್ಲಿರೋಂಥ ಎಲ್ಲ ಹುಡುಗಿರು ಎಲ್ಲರೂ ಬಂದ್ಬಿಟ್ಟು ದೇವಸ್ಥಾನದ ಮುಂದೆ ಫುಲ್ ಡ್ಯಾನ್ಸ್ ಮಾಡ್ತೀವಿ. ಇಲ್ಲಿಗೆ ನಮ್ಮ ಹಬ್ಬ ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಬಾಯ್, ಟೇಕ್ ಕೇರ್.